ಇದ್ಯಾಕಮ್ಮಿ ಮಕ್ಕ ಹಿಂಗ್ ಸುಂಡ್ರಸ್ಕೊಂಡಿದ್ಯಾ? ಏನೈತೆ? ಅಯ್ಯೋ ಏನು ಅಂತ ಹೇಳಿ ಅಜ್ಜಿ. ಯಾಕೆ ಅಮ್ಮಯ್ಯ ಏನಾಯ್ತು? ಹಂಗಂತ ಅಣ್ಣನ ಹತ್ರ ಏನೋ ಮಾತಾಡ್ತೀನಿ ಅಂತ ಹೋಗಿದ್ದೆ, ಏನಾಯ್ತು? ಅಯ್ಯೋ ಅದನ್ನೇ ಮಾತಾಡೋಣ ಅಂತ ಹೋಗಿದ್ದೆ ಕಣಜ್ಜಿ. ಅಣ್ಣ ಒಪ್ತಾನೆ ಇಲ್ಲ. ಮೊದ್ಲು ನೀನ್ ಮದ್ವೆ ಆಗು ಅದು ಇದು ಅಂತ ಕತೆ ಹೊಡಿತಿದ್ದಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಜ್ಜಿ. ಅಯ್ಯೋ ಶಿವನೇ, ಅವ್ನು ಹೇಳೋದೇನ್ ತಪ್ಪೈತೇನು? ಮೊದ್ಲು ತಂಗಿ ಮದ್ವೆ ಆಗದರೆ ಅಣ್ಣ ಮದ್ವೆ ಆಗಕ್ ಆಗ್ತೈತೇನು? ಮೊದ್ಲು ನೀನ್ ಮದ್ವೆ ಆಗು, ಆಮೇಲೆ ಅಣ್ಣನ್ ಮದ್ವೆ ಮಾಡೋಣಂತೆ. ಇಲ್ಲ ಅಜ್ಜಿ, ಮೊದ್ಲು ಅಣ್ಣನ್ ಮದ್ವೆ ಆಗ್ಬೇಕು. ನಾನು ಹೋಗ್ಬಿಟ್ರೆ ಅಣ್ಣನ್ ಯಾರು ನೋಡ್ಕೊಂತಾರೆ? ಅಗಳ ಇಷ್ಟ ದಿನ ಇವಳೇ ಇದ್ಲೇನು ನಿಮ್ಮ ಅಣ್ಣನ್ ನೋಡ್ಕೊಳಕ್ಕೆ? ಹಂಗಲ್ಲ, ನಾನು ಮದ್ವೆ ಆಗಿ ಹೋಗ್ಬಿಟ್ರೆ ಪಾಪ ಅವನು ಒಬ್ನೇ ಆಗ್ಬಿಡ್ತಾನೆ. ಮೊದ್ಲು ಅವ್ನ ಕೈಗೆ ಒಂದ್ ಜೊತೆ ಸೇರಿಸಿ ಆಮೇಲೆ ಏನಿದ್ರು ನನ್ ಮದ್ವೆ ಮಾತು. ಅಲ್ಲ ಕಣೆ ಅಮ್ಮಯ್ಯ, ನೀನು ಹೋಗಿ ಹೋಗಿ ಅವಳನ್ನ ಮದ್ವೆ ಆಗು ಅಂತ ನಿಮ್ಮ ಅಣ್ಣಂಗೆ ಹೇಳ್ತಾ ಇದೆಯಲ್ಲ, ಅವ್ರ ಅಮ್ಮ ಸರಿ ಇಲ್ಲ ಕಣೆ ಅಮ್ಮಯ್ಯ. ಮೊದ್ಲೇ ಅವ್ರ ಅಮ್ಮನ್ಗೂ ನಿಮ್ಮ ಅಮ್ಮನ್ಗೂ ಆಗ್ತಾ ಇರ್ಲಿಲ್ಲ. ಈ ಮನೆ ಕಂಡ್ರೆ ಮೊದ್ಲೇ ಅವಳಿಗೆ ಸೇಡು. ಅವಳ ಮಗಳನ್ನ ನೆಮ್ಮದಿಯಾಗಿ ಬಾಳಕ್ ಬಿಡ್ತಾಳ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು. ಪಾಪ ಹುಡುಗಿ ಬಗ್ಗೆ ಏನೂ ಇಲ್ಲ. ನಾಳೆ ದಿನ ಅವಳು ಅವ್ರ ಅಮ್ಮನ ಮಾತೆ ಕೇಳ್ಕೊಂಡ್ ಕುಡಿದ್ರೆ ಏನ್ ಮಾಡೋದು ಹೇಳು? ಅಯ್ಯೋ ಅಜ್ಜಿ, ಅವೆಲ್ಲ ಹಳೇದು ಬಿಟ್ಟಾಕು. ಇನ್ನು ಇದನ್ನು ಅದನ್ನೇ ನಡ್ಸ್ಕೊಂತ ಹೋದ್ರೆ ಆಯ್ತು ಕತೆ. ಆ ಮುಗ್ದೋಗಿರೋದ್ನೆಲ್ಲ ಬಿಟ್ಟು ಹಾಕ್ಬೇಕು, ಮುಂದಕ್ಕೆ ಹೋಗ್ಬೇಕು. ಏನಪ್ಪ ನಾನು ಹೇಳೋದು ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ ನೋಡು. ಅಲ್ಲ ಕಣಜ್ಜಿ, ನಮ್ಮಮ್ಮನಿಗೂ ಅವ್ರ ಅಮ್ಮನಿಗೂ ಅವಾಗ ಯಾವಾಗ್ಲೋ ದ್ವೇಷ ಇದ್ದಿದ್ದು, ಇನ್ನೂ ಅದೇ ಇರ್ತೈತಾ? ಎಲ್ಲ ಮರ್ತಿರ್ತಾರಪ್ಪ. ಏನೋ ಕಾಣೆ ಅಮ್ಮ. ಅವಳೆಂತೂ ನೆಟ್ಟಿಗೆ ಮಗ ಕೊಟ್ಟು ಒಂದಿನಕ್ಕೂ ಮಾತಾಡಿಲ್ಲ ಅವ್ರ ಅಮ್ಮನು. ಏನಪ್ಪ, ಏನೋ ನಿಮ್ಮ ಇಷ್ಟ ನೋಡ್ರಿ. ಆಮೇಲೆ ಈ ಮುದ್ಕಿ ಬೇಡ ಅಂದ್ಲು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಮೇಲೆ ಗುಬೆ ಕೂರ್ಸಿರ. ಲಕ್ಷ್ಮಿ, ಹೋಗ್ಬಿಟ್ಟು ಬಂದೇನೆ. ಇವಳೊಬ್ಳು ಬಂದ್ಬಿಟ್ಲು ನಂದೆಲ್ಲ ಇಡ್ಲಿ ಅಂತ. ಅಜ್ಜಿ ನೀನ್ ಸುಮ್ಮನೆ ಇರು, ಅವಳನ್ನ ಬೈಬೇಡ. ನೋಡ್ದೇನೆ ಮುದ್ಕಿ, ನನ್ನ ನಾದ್ನಿ ನಂಗೆ ಹೆಂಗ್ ಸಪೋರ್ಟ್ ಮಾಡ್ತಾಳೆ. ನೀನು ಇದೀಯಾ? ನಾದ್ನಿ ಅನ್ಕಂಡೆ ಅವಳನ್ನ ಹಳ್ಳಕ್ ತಳ್ತಾ ಇದೀಯ ಅನ್ಸ್ತೈತೆ. ನೋಡೆ ನೋಡೆ ಲಕ್ಷ್ಮಿ ಹೆಂಗಂತಾಳೆ ನೋಡೆ ಮುದ್ಕಿ. ಮರ್ಯಾದೆ ಕೊಟ್ಟು ಮಾತಾಡು. ಮೊದ್ಲು ನನ್ನ ಮಾವನ್ ಮದ್ವೆಗೆ ಒಪ್ಪಿಗೆ ಕೊಡು, ಆಮೇಲೆ ಬೇಕಾದ್ರೆ ಬೇಕಾದಷ್ಟು ಕೊಡ್ತೀನಿ ಮರ್ಯಾದಿನ. ಇದ್ಯಾಕೆ ಲಕ್ಷ್ಮಿ ಹಿಂಗ್ ಮಕ ಇಟ್ಕೊಂಡಿದ್ಯಾ? ನಿಮ್ಮ ಅಣ್ಣ ಒಪ್ಲಿಲ್ವೇನೆ? ಅದು ಅದು ಗೌರಿ, ಅದು ಇದು ಏನು ಒಪ್ಲಿಲ್ಲ? ಅಣ್ಣ ಏನು ಮಾತಾಡ್ತಿಲ್ಲ ಕಣೆ. ಮೊದ್ಲು ನೀನ್ ಮದ್ವೆ ಆಗಿ ಹೋಗು ಅಂತ ಹೇಳ್ತಾವನೆ, ಆಮೇಲೆ ಬೇಕಾದ್ರೆ ನಾನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಾವನೆ ಕಣೆ. ಏನು ನೀನ್ ಮದ್ವೆ ಆಗ್ಬೇಕಂತ? ಇನ್ನು ಒಳ್ಳೇದೇ ಅಲ್ವೇನೆ? ಹೇಳೋದ್ ನೋಡು ಹೇಳೋದು. ನೀನಿದ್ರೆ ಅಡ್ಡ ಅಲ್ಲ ಲಕ್ಷ್ಮಿ, ಹಂಗಾಗಿ ಮದ್ವೆ ಆಗಿ ಹೋಗು ಅಂತ ಇರೋದು. ಮುದ್ಕಿ, ನಾನು ಹಂಗಲ್ಲ ಹೇಳಿದ್ದು, ಸುಮ್ ಕುತ್ಕಾಲಿ. ಹಂಗಲ್ಲ ನಾನು ಹೇಳಿದ್ದು, ನಾವಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ ಬೆಳ್ದಿರೋರು. ಇಬ್ರು ಮದ್ವೆನೂ ಒಂದೇ ಮಂಟಪದಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಚೆನ್ನಾಗೇ ಇರುತ್ತೆ, ಆದ್ರೆ ಅಣ್ಣ ಒಪ್ತಿಲ್ಲ ಕಣೆ. ಯಾಕೆ ಒಪ್ತಿಲ್ವಂತೆ? ಏನಂತೀನಿ ಅಣ್ಣನ್ಗೆ? ಇದಕ್ಕೆ ನನ್ ಶಂಕರ ನೀನ್ ಒಪ್ತಿಲ್ಲ. ಮುದ್ಕಿ, ನಂಗೆ ಗೊತ್ತು ಶಂಕರ ಮಾವನ್ಗೆ ಇಲ್ದಿದ್ದೆಲ್ಲ ಹೇಳಿ ಹೇಳಿ ತಲೆ ಕೆಡ್ಸಿರೋದು ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ ಬಿಡು. ಮಾವ ಏನಣ್ಣ ನನ್ನ ಮದ್ವೆ ಆಗಿಲ್ಲ ಅನ್ಕೋ, ಏನಣ್ಣ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ಲೇ ಗೌರಿ, ಏನು ಮಾತು ಅಂತ ಆಡ್ತೀಯ? ಮತ್ ಇನ್ನೇನು ಲಕ್ಷ್ಮಿ, ನನ್ಗದೇನ್ ಕಡಿಮೆ ಆಗೈತೆ ಅಂತ ನಿಮ್ಮ ಅಣ್ಣ ಹಂಗ ಆಡ್ತಾನೆ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಕಣೆ. ಅಣ್ಣ ಯಾಕೆ ಒಪ್ತಾ ಇಲ್ವೋ ಏನೋ ಗೊತ್ತಿಲ್ಲ ಕಣೆ. ಇವತ್ ಬರ್ಲಿ, ಒಪ್ಸೆ ಹೋಗೋದು ನಾನು. ಅವ್ನು ಒಪ್ಪಿಲ್ಲ ಅಂದ್ರೆ ಹೋಗ್ಬಿಟ್ಟು ಆಳ್ಬಾವಿ ಬಿದ್ದು ಸತ್ತೋಗ್ಬಿಡ್ತೀನಿ. ನಾನು ಅಷ್ಟೇ, ಅಣ್ಣ ಒಪ್ಪೋ ತನಕ ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ. ಆಗಳ ಏನಮ್ಮಯ್ಯ ಹಿಂಗ್ ಮಾತಾಡ್ತೀರಾ ನೀವು? ಒಬ್ಳೇನೋ ಬಿದ್ದು ಸಾಯ್ತೀನಿ ಅಂತಾಳೆ, ನೀನ್ ನೋಡಿದ್ರೆ ಅನ್ನ ನೀರು ಮುಟ್ಟಲ್ಲ ಅಂತೀಯ. ಪಾಪ ಶಂಕರ ಯಾವ ಕಡೆ ತಿರುಗ್ತಾನೆ? ಯಾವ ಕಡೆಗೂ ಬೇಡ, ನಾನು ಹೇಳಿದ ಕಡೆಗೆ ತಿರುಗಿರ್ಲಿ ಅಷ್ಟೇ. ಅಜ್ಜಿ, ಆಗೋ ಬಂದ ಶಂಕರ. ಇದೇನಪ್ಪ ಇದು? ಎಲ್ಲ ಗುಡ್ಡೆ ಪಂಚಾಯತ್ ಇಟ್ಟವ್ರೆ, ಏನ್ ಕಾದಾಯ್ತೋ ಏನೋ. ಏನಜ್ಜಿ ಎಲ್ಲರೂ ಮೀಟಿಂಗ್ ಇಟ್ಬಿಟ್ಟಿದ್ದೀರಾ? ಏನಾಯ್ತು? ಅಯ್ಯೋ ಬಾರಪ್ಪ ಶಂಕರ ಬಾ. ನೋಡು ನಿನ್ನ ತಂಗಿನುವೆ ಈ ಗೌರಿನುವೆ ಶಪಥ ಮಾಡ್ಕೊಂಡ್ ಕೂತವ್ರೆ. ಶಪಥನ? ಏನಂತೆ? ನಿನ್ ತಂಗಿ ಏನೋ ನೀನ್ ಮದ್ವೆ ಕೊಪ್ಪ ತನಕ ಅನ್ನ ನೀರು ಮುಟ್ಟಲ್ವಂತೆ. ಈ ಗೌರಿನೋ ನೀನೇನಾದ್ರೂ ಮದ್ವೆ ಕೊಪ್ಪಿಲ್ಲ ಅಂದ್ರೆ ಹೋಗ್ಬಿಟ್ಟು ಆಳ್ಬಾವಿಗೆ ಬಿದ್ದು ಸಾಯ್ತಾಳಂತೆ. ಏನು ಆಳ್ಬಾಬಿಗೆ ಬಿದ್ದು ಸಾಯ್ತಲ್ಲ ಅಂತ? ಧಾರಾಳ್ಬಾಗ ಹೋಗ ಕೇಳಜ್ಜಿ. ಹೇ ಮಾವ, ನಿನ್ಗೆ ನಾನ್ ಸಾಯೋದೇ ಬೇಕಾ? ಹ್ಞೂ ಕಣೆ, ನೆಮ್ಮದಿಯಾಗಿ ಇರ್ತೀನಿ. ನಿನ್ ಕಾಟ ತಪ್ಪೋಗುತ್ ನೋಡು. ಅಣ್ಣ ನೀನ್ ಸುಮ್ನೆ ಇರ್ತೀಯಾ? ಪಾಪ ಗೌರಿ ನಿನ್ಗೋಸ್ಕರ ಸಾಯಕ್ಕೂ ತಯಾರಿದ್ದಾಳೆ. ನೀನ್ ನೋಡಿದ್ರೆ ಹಿಂಗ ಆಡ್ತೀಯಪ್ಪ. ಛೇ, ಈಗ ಏನಮ್ಮ ನಿಂದು? ಹೇಳು, ನೀನ್ ಯಾಕೆ ಹಿಂಗ್ ಮಕ ಉಂಡರ್ಸ್ಕೊಂಡಿದ್ಯಾ? ಏನಾಯ್ತು ಹೇಳು. ಎಷ್ಟ್ ಸಲ ಹೇಳ್ತಾರೆ, ನೀನು ಗೌರಿನ್ ಮದ್ವೆ ಆಗ್ಬೇಕು, ಗೌರಿನ್ ಮದ್ವೆ ಆಗ್ಬೇಕು ಅಷ್ಟೇ. ಇದೊಂದೇ ಕೇಳ್ತಾರ ನಾನು. ನಾನು ಗೌರಿನ ಮದ್ವೆ ಆಗ್ಬೇಕು. ನಿಂದೇನೆ ಗೌರಿ? ನಂದಿನೇನ್ ಮಾವ, ನೀನು ಮದ್ವೆ ಆಗ್ಬೇಕು ಅಷ್ಟೇ. ಒಬ್ರು ಮದ್ವೆ ಒಪ್ಪ ತನಕ ಅನ್ನ ನೀರು ಮುಟ್ಟಲ್ಲ, ಇನ್ನೊಬ್ರು ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ಹೋಗ್ ಬಿದ್ದು ಸಾಯ್ತೀರಾ. ಸರಿ, ಹಂಗಾದ್ರೆ ಮದ್ವೆಗೆ ಒಪ್ಕಂತೀನಂತೆ. ತಂಗಿ, ನೀನ್ ಹೇಳ್ತಾ ಇದೀಯ ಅಂತ ಮಾತ್ರ ಮದ್ವೆಗೆ ಒಪ್ತಾ ಇರೋದು ನಾನು. ಇಲ್ಲ ಅಂದ್ರೆ ಇವ್ಳನ್ನ ಯಾವ ಕಾಲಕ್ಕೆ ಒಪ್ಕೊಬೇಕಾಗಿತ್ತು? ಏನು ಇವಳು ಹೇಳಿದ್ದಕ್ಕೆ ಮದ್ವೆಗೆ ಒಪ್ಕೊಂತಾರದ? ಅಲ್ಲಿಗೆ ನನ್ ಮೇಲೆ ನಿಂಗೆ ಪ್ರೀತಿ ಇಲ್ಲ? ಅಣ್ಣ ನಿಜನಾ? ನಿಜವಾಗ್ಲೂ ಮದ್ವೆಗೆ ಒಪ್ಕೊಂಬಿಟ್ಟ ನೀನು? ಹ್ಞೂ ಕಣಮ್ಮ, ಹೇಳ್ತಿಲ್ವಾ, ನಿಜವಾಗ್ಲೂ ಒಪ್ಕೊಂಡಿದೀನಿ. ನೀನ್ ಹಿಂಗೆ ಸಪ್ಪಗಿರೋದು ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು, ಅದೇ ನನ್ನ ಇಷ್ಟ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ ಇವಳು ಮದ್ವೆ ಆಗಲ್ವಾ? ವಸ್ತುನ ಇಷ್ಟು ದಿವಸ ಮಾವ ಮಾವ ಅಂತ ನಿನ್ನಿಂದ ತಿರುಗಿದಕ್ಕೆ ನನ್ಗೆ ಯಾವ ಬೆಲೆನೂ ಇಲ್ವಾ? ಬರೀ ಇವಳು ಹೇಳಿದಕ್ಕೆ ಮದ್ವೆಗೆ ಒಪ್ಕೊಂಡ?
ಇವಳನ್ನ ನೀ ಇಷ್ಟೊಂದು ತಲೆ ಮೇಲೆ ಕುತ್ಕೊಂಡಿದ್ಯಾ ಅಂದ್ರೆ ನಾಳೆ ನಮ್ಗೆ ಹುಟ್ಟೋ ಮಕ್ಕಳನ್ನ ನನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂತೀಯ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಮೊದ್ಲು ಮದ್ವೆ ಒಂದಾಗ್ಲಿ, ಆಮೇಲೆ ಅವಳನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀನಿ. ನಾನು ನಮ್ಮ ಅಮ್ಮನ ಮಾತು ಸುಳ್ಳು ಸುಳ್ಳು ಅಂತ ನಂಬಿದ್ದೆ. ಇವತ್ತು ಗೊತ್ತಾಗ್ತೈತೆ ಇವನ್ ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಇನ್ನಿದೆ ಕಣೆ ನಿಂಗೆ ಹಬ್ಬ. ನೀನ್ ಎಷ್ಟು ನನ್ನಿಂದ ನನ್ನ ಗಂಡನಿಂದ ದೂರ ಇರ್ತೀಯ ಅಷ್ಟೇ ನಮ್ಗೆ ಒಳ್ಳೇದು. ಏನೇ ಗೌರಿ, ಒಪ್ಪಿದ್ದೀನಿ, ಹೋಗಿ ನಿಮ್ಮ ಮನೇಲಿ ಹೇಳೋಗು. ಸರಿ ಮಾವ, ಆಯ್ತು ಹೇಳ್ತೀನಿ. ಛೀ, ಶಂಕರ ಮಾವ ಮದ್ವೆಗೆ ಒಪ್ಪಿಲ್ಲ ಅಂದಿದ್ರು ನಂಗೆ ಇಷ್ಟು ಬೇಜಾರಾಗ್ತಿರ್ಲಿವೇನೋ. ಇಂಥ ಮಾತಾಡ್ಬಿಟ್ಟು ನನಗೆ ಬೇಜಾರಾಗಂಗ್ ಮಾಡ್ಬಿಟ್ಟ. ಇರ್ಲಿ ನೋಡ್ಕೊಂತೀನಿ. ಅಗಳ ಎಲ್ಲೋದ್ಲು ಗೌರಿ ಇಷ್ಟು ಬೇಗ? ಹೋಗು, ನಿಮ್ಮ ಅಮ್ಮನ್ಗೆ ಹೇಳೋಗು ಅಂದಲ್ಲಮ್ಮ, ಅದಕ್ಕೆ ಹೋದ್ಲು. ಓಹೋ, ಪಾಪ ತುಂಬಾ ಖುಷಿಯಾಗಿರ್ಬೇಕು ಗೌರಿಗೆ. ಆ ಖುಷಿ ತಡ್ಕಣಕ್ಕಾಗದೆ ಓಡೋಗಿದ್ದಾಳೆ. ಆದಷ್ಟು ಬೇಗ ಗೌರಿನ ಈ ಮನೆ ಯಜಮಾನಿ ಮಾಡ್ಬೇಕು. ಇದ್ಯಾಕೆಂತಲೇ ಗೌರಿ ಹಿಂಗ್ ಮಕ್ಕ ಇಟ್ಕೊಂಡಿದ್ಯಾ? ಏನಾಯ್ತು? ಏನು ಇಲ್ಲ ಕಣಮ್ಮ, ಶಂಕರ ಮದ್ವೆಗೆ ಒಪ್ಕೊಂಡ. ಅಯ್ಯೋ ಶಿವನೇ, ಶಂಕರ ಮದ್ವೆಗೆ ಒಪ್ಕೊಂಡ? ಏನು ಬಾರಿ ಖುಷಿ ಪಡ್ತಾ ಇದ್ದೆ ಯಾವಾಗ್ಲೂ, ಇವತ್ತೇನ್ ಮಕ್ಕ ಹಿಂಗಿಟ್ಕೊಂಡಿದ್ಯಾ? ಏನಿಲ್ಲ ಬಿಡು. ಹೇಳೆ ಏನಾಯ್ತೆ, ಯಾಕೆ ಹಿಂಗಿದ್ಯಾ? ಅವ್ನ ಮನೆಗೆ ಹೋಗ್ಬಿಟ್ಟು ಬಂದ್ಮೇಲೆ ಯಾವಾಗ್ಲೂ ಕುಣಿದು ಕುಪ್ಪಳಿಸ್ತಾ ಇದೆ, ಇವತ್ತೇನ್ ಹಿಂಗಿದ್ಯಾ? ಏನಾಯ್ತು? ನೀನ್ ಹೇಳಿದ್ ಸರಿ ಕಣಮ್ಮ, ಆ ಶಂಕರ ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಇಷ್ಟು ವರ್ಷ ನನ್ ಮಾವ ಮಾವ ಅಂತ ಹಿಂದೆ ಸುತ್ತಿದ್ರು ನನ್ನ ಮದ್ವೆ ಆಗಕ್ ಒಪ್ಲಿಲ್ಲ ಅವನು. ಅದೇ ಇವತ್ತು ತಂಗಿ ಊಟ ನೀರು ಬಿಡ್ತೀನಿ ಅಂದ ತಕ್ಷಣ ನನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದಾನೆ. ಅಲ್ಲಿಗೆ ಅವ್ನ್ ಏನ್ ನನ್ ಮೇಲೆ ಪ್ರೀತಿ ಇಲ್ಲ. ತಂಗಿಗೋಸ್ಕರ ಮಾತ್ರ ನನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದೇನೆ. ನಾನೇನ್ ಕನ್ನಡದಲ್ಲೇ ತಾನೆ ಹೇಳ್ದೆ. ಅವನಿಗೆ ತಂಗಿ ಅಂದ್ರೇನೆ ಪ್ರಾಣ ಕಣೆ, ಇನ್ಯಾರು ಲೆಕ್ಕಕ್ಕಿಲ್ಲ. ಬೇಡ ಒಂಥರ ಮನೆ ಸಂಬಂಧ ಬೇಡ ಬೇಡ ಅಂತ ನೀನೇ ತಾನೆ ಮಾವ ಮಾವ ಅಂತ ಕುಣಿದು ಕುಪ್ಪಳಿಸಿದ್ದು. ಈಗ ಏನ್ ಮಾಡ್ತೀಯ? ಬಿಟ್ಟಾಕು. ಅವನಿಲ್ಲ ಅಂದ್ರೆ ಇನ್ನೊಬ್ಬನ ಮದ್ವೆ ಆದ್ರೆ ಆಯ್ತು. ಇಲ್ಲ ಕಣಮ್ಮ, ನಾನು ಅವನ್ನೇ ಮದ್ವೆ ಆಗ್ಬೇಕು. ಯಾವ್ರ ಅಣ್ಣ ತಂಗಿ ಸಂಬಂಧ ಹೆಂಗಿದೆ ಅದನ್ನೆಲ್ಲ ಹಾಳು ಮಾಡ್ಬೇಕು. ಅವನಿಗೆ ಅವನ ತಂಗಿಗೆ ಒಬ್ಬರನ್ನ ಕಂಡ್ರೆ ಆಗ್ಬಾರ್ದು, ಹಂಗ ಮಾಡಿರ್ತೀನಿ. ಅವ್ನು ನನ್ ಪ್ರೀತಿ ಯಾವತ್ ಬೆಲೆ ಕೊಡ್ದಲ್ಲ ತಂಗಿ ಕಣ್ಣೀರಿಗೆ ಬೆಲೆ ಕೊಟ್ನೋ ಅವಾಗ್ಲೇ ನನ್ ಮನ್ಸು ಹೊಡ್ದೋಯ್ತು. ಮದ್ವೆ ಮಾತುಕತೆ ಮಾಡಿ ಬೇಗ ಮದ್ವೆ ಮಾಡಿ ಮುಗಿಸಿ ನಾನು ಆ ಮನೆಗ್ ಬೇಗ ಹೋಗ್ಬೇಕು. ಅಲ್ಲ ಕಣೆ, ನನ್ ಮಾತು ಕೇಳಿ, ಇರೋದೊಂದ್ ಜೀವನ ಏನಕ್ಕೆ ಹಾಳು ಮಾಡ್ಕೊಂತೀಯ? ಸುಮ್ನೆ ಇದ್ಬಿಡಿ, ಅವ್ರಿಗೆ ಸವಾಸನೆ ಬೇಡ ನಮ್ಗೆ. ನೀನು ಹೇಳಿದ್ ಕೇಳು. ನಾನು ಹೇಳಿದ್ ನನ್ ಸ್ವಲ್ಪನಾದ್ರೂ ಕೇಳ್ತೀಯಾ? ಆ ಲಕ್ಷ್ಮಿ ನನ್ನ ಮುಂದೆನೆ ಅವ್ರ ಅಣ್ಣಂಗ ಹತ್ರ ಆಗ್ತಾಳೆ. ನಂಗೆ ಅದನ್ನೆಲ್ಲ ಸಹಿಸ್ಕೊಂಡಿರಕ್ ಆಗೋದಿಲ್ಲ. ಅವಳು ಹೆಂಗೆ ನಾನು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಅತ್ತೆ ಆಗ್ಬೇಕು ಅಂತ ಬಯಸ್ತಿದ್ದಾಳ. ಅವಳ ಆ ಮನೆಗೆ ಕಾಲಿಡ್ಬಾರ್ದು, ಹಂಗ್ ಮಾಡ್ತೀನಿ ನಾನು. ಆ ಮನೆಗೆ ಸೊಸೆಯಾಗಿ ಹೋಗಿ ಆ ಮನೆಗೂ ಅವಳಿಗೂ ಇರೋ ಸಂಬಂಧ ತೀರೋಗ್ಬಿಡ್ಬೇಕು. ಅವಳು ಹೆಂಗೆ ನನ್ನ ಅಡಿಯಾಳ್ ಮಾಡ್ಕೊಬೇಕು ಅಂತ ಇದ್ದಾಳ, ಅವಳು ನನ್ನ ಅಡಿಯಾಳಾಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾನ್ ಶಂಕರನ್ ಮದ್ವೆ ಆಗ ಮನೆ ಕಾಲ್ ಇಡ್ಲೇಬೇಕು. ಆದಷ್ಟು ಬೇಗ ನಮ್ ಮದ್ವೆ ಮಾಡ್ಸೋ ದಾರಿ ನೋಡಿ. ಇಲ್ಲ ಅಂದ್ರೆ ಮತ್ ನಾನು ಏನಾದ್ರು ಮಾಡ್ಕೊಂಡು ಸತ್ತೋಗ್ಬೇಕಾಗುತ್ತಷ್ಟೇ. ಆಗಲ್ಲ ಈ ಹುಡುಗಿನ ಇದ್ದಕ್ಕಿದ್ದಂಗೆ ಮದ್ವೆ ಅಂದ್ರೆ ಏನು ಹೊಂಚ್ಕೊಳೋದ್ ಬೇಡ, ಮಾತಾಡೋದ್ ಬೇಡ, ಕತೆ ಆಡೋದ್ ಬೇಡ, ಏನು ಬೇಡ. ಇದಕ್ಕಿದ್ದಂಗೆ ಮದ್ವೆ ಮಾಡಿ ಕಳ್ಸ್ಬಿಡೋದ? ಹಂಗೂ ಹಿಂಗೂ ಬುದ್ಧಿ ಬಂದೈತೆ ನನ್ನ ಮಗಳಿಗೆ. ಯಾವಾಗ್ಲೂ ಹಲ್ಕಿಸ್ಕೊಂಡ್ ಶಂಕರ ಶಂಕರ ಅಂತ ಓಡಗಳು. ಗೊತ್ತಾಗೈತೆ ಅಣ್ಣ ತಂಗಿ ಹಿಂದಿನ ಹಸ್ಲಿಯತ್ತೇನು ಅಂತ. ಶಂಕರ ಸಣ್ಣ ವಯಸ್ಸಲ್ಲಿ ನನಗೆ ಅವಮಾನ ಮಾಡಿದ್ದೆಲ್ಲ ಅದನ್ನ ನಾನು ಮರ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನನ್ನ ಮಗಳ ಮುಖಾಂತರ ನಿನ್ನ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡ್ತೀನಿ ನೋಡು. ನೀನು ನಿನ್ ತಂಗಿ ಅದ್ ಹೆಂಗ್ ಚೆನ್ನಾಗಿರ್ತೀರ ನಾನು ನೋಡೇ ಬಿಡ್ತೀನಿ.